ಭಾರತದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗ್ತಿರುವ ಹೆಸರುಗಳಲ್ಲಿ ರಾಹುಲ್ ಗಾಂಧಿಯವರದ್ದು ಪ್ರಮುಖವಾದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ರಾಜಕೀಯ ಜೀವನಕ್ಕಿಂತ ಹೆಚ್ಚಾಗಿ ಇವರ ವೈಯಕ್ತಿಕ ಜೀವನದ ಬಗ್ಗೆನೇ ಸಂಚಲನ ಮೂಡಿಸುವಂತಹ ಸುದ್ದಿಗಳು ಹರಿದಾಡ್ತಾ ಇವೆ. ರಾಹುಲ್ ಗಾಂಧಿಯವರಿಗೆ ಈಗಾಗಲೇ ಮದುವೆಯಾಗಿದೆ, ಇವರಿಗೆ ವಿದೇಶದಲ್ಲಿ ಒಂದು ಕುಟುಂಬವಿದೆ ಮತ್ತು ಇವರು ಬ್ರಿಟನ್ ಪೌರತ್ವವನ್ನ ಹೊಂದಿದ್ದಾರೆ ಎಂಬ ಗಂಭೀರ ಆರೋಪವನ್ನ ವಿಘ್ನೇಶ್ ಶಿಶಿರ್ ಅವರು ಪದೇ ಪದೇ ಮಾಡ್ತಾ ಬಂದಿದ್ದಾರೆ. ಈ ಆರೋಪಗಳಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಂಶವಿದೆ, ವಿಘ್ನೇಶ್ ಶಿಶಿರ್ ಅವರು ನೀಡ್ತಾ ಇರುವ ಪುರಾವೆಗಳಾದ್ರೂ ಏನು, ಈ ವಿವಾದದ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಕುಟುಂಬಗಳಲ್ಲಿ ಒಂದಾದ ನೆಹರು ಗಾಂಧಿ ಕುಟುಂಬದ ಕುಡಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಕೇಳಿ ಬರ್ತಾ ಇರುವ ಬ್ರಿಟಿಷ್ ಪೌರತ್ವ ಮತ್ತು ಗುಪ್ತ ವೈವಾಹಿಕ ಜೀವನದ ಆರೋಪಗಳು ರಾಷ್ಟ್ರಮಟ್ಟದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿವೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ಈ ಕಾನೂನು ಹೋರಾಟದ ಮುಂಚೂಣಿಯಲ್ಲಿದ್ದು, ರಾಹುಲ್ ಗಾಂಧಿ ಅವರಿಗೆ ಬ್ರಿಟನ್ನಲ್ಲಿ ಪೌರತ್ವವಷ್ಟೇ ಅಲ್ಲದೆ ಅವರಿಗೆ ಅಲ್ಲಿ ಮದುವೆ ಕೂಡ ಆಗಿದ್ದು ಒಂದು ಕುಟುಂಬವಿದೆ ಎಂಬ ಗಂಭೀರ ಆರೋಪಗಳನ್ನ ಪದೇ ಪದೇ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಭಾರತೀಯ ಸಂವಿಧಾನವು ಏಕ ಪೌರತ್ವದ ತತ್ವವನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತೆ. ಸಂವಿಧಾನದ 9ನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯು ಸ್ವಯಂ ಪ್ರೇರಿತವಾಗಿ ಸ್ವಂತ ಇಚ್ಛೆಯಿಂದ ವಿದೇಶಿ ಪೌರತ್ವವನ್ನ ಪಡೆದುಕೊಂಡ್ರೆ ಅಂತಹ ವ್ಯಕ್ತಿಯು ಭಾರತೀಯ ಪೌರತ್ವವನ್ನ ಕಳೆದುಕೊಳ್ತಾನೆ. ಈಗ ರಾಹುಲ್ ಗಾಂಧಿ ಅವರ ವಿರುದ್ಧದ ಪ್ರಮುಖ ಆರೋಪವೇನು ಅಂದ್ರೆ, ಇವರು ಬ್ರಿಟಿಷ್ ಪೌರತ್ವವನ್ನ ಘೋಷಿಸಿಕೊಂಡಿದ್ದಾರೆ ಮತ್ತು ಆ ಮೂಲಕ ಭಾರತೀಯ ಸಂವಿಧಾನದ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಎಂಬುದು. ಜನಪ್ರತಿನಿಧಿ ಕಾಯ್ದೆ 1951ರ ಅಡಿಯಲ್ಲಿ ಭಾರತದ ಸಂಸತ್ ಸದಸ್ಯರಾಗಲು ಭಾರತೀಯ ಪೌರತ್ವವು ಕಡ್ಡಾಯ ಅರ್ಹತೆಯಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವ ಹೊಂದಿರುವುದು ಸಾಬೀತಾದ್ರೆ ಇವರು ಲೋಕಸಭೆಯ ಸದಸ್ಯತ್ವಕ್ಕೆ ಅನರ್ಹರಾಗ್ತಾರೆ. ಮಾತ್ರವಲ್ಲದೆ ಚುನಾವಣೆಯಲ್ಲಿ ತಪ್ಪು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿರುವ ಅರ್ಜಿಯು ಕೇವಲ ರಾಜಕೀಯ ಆರೋಪವಲ್ಲದೆ ಅತ್ಯಂತ ಗಂಭೀರವಾದ ಸಂವಿಧಾನಿಕ ಪ್ರಶ್ನೆಯನ್ನು ಒಳಗೊಂಡಿದೆ. ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅವರು ಬಿಜೆಪಿಯ ಆಕ್ಟಿವ್ ಕಾರ್ಯಕರ್ತರಾಗಿದ್ದು, ಕಳೆದ ಕೆಲವು ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ಪೌರತ್ವದ ವಿಷಯವನ್ನ ವಿವಿಧ ನ್ಯಾಯಾಂಗ ವೇದಿಕೆಗಳಲ್ಲಿ ಪ್ರಶ್ನಿಸ್ತಾನೆ ಬಂದಿದ್ದಾರೆ. ಇವರು ಕೇವಲ ರಾಜಕೀಯ ಉದ್ದೇಶದಿಂದ ಈ ದೂರು ನೀಡಿಲ್ಲ ಎಂದು ವಾದಿಸ್ತಾರೆ. ದೇಶದ ಭದ್ರತೆ ಮತ್ತು ಸಂವಿಧಾನದ ಪಾವಿತ್ರ್ಯತೆಯನ್ನ ಕಾಪಾಡುವ ದೂರದೃಷ್ಟಿಯಿಂದ ಈ ಹೋರಾಟವನ್ನ ನಡೆಸ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ. ವಿಘ್ನೇಶ್ ಶಿಶಿರ್ ಅವರು ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಇವರು ರಾಹುಲ್ ಗಾಂಧಿ ಅವರ ಚುನಾವಣೆ ಆಯ್ಕೆಯನ್ನ ರದ್ದುಗೊಳಿಸಬೇಕೆಂದು ಕೋರಿದ್ರು. ಆದರೂ ನ್ಯಾಯಾಲಯವು ಈ ವಿಷಯವು ತನಿಖಾ ಹಂತದಲ್ಲಿರೋದ್ರಿಂದ ಮತ್ತು ಗೃಹ ಸಚಿವಾಲಯವು ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಿರೋದ್ರಿಂದ ಅರ್ಜಿದಾರರು ಪರ್ಯಾಯ ಕಾನೂನು ಮಾರ್ಗಗಳನ್ನ ಕಂಡುಕೊಳ್ಳಲು ಸ್ವತಂತ್ರ ಎಂದು ಹೇಳಿ ಅರ್ಜಿಯನ್ನ ವಿಲೇವಾರಿ ಮಾಡಿತು. ಈ ಆದೇಶದ ನಂತರ ಶಿಶಿರ್ ಅವರು ರಾಯ್ ಬರೇಲಿಯ ಎಂಪಿ ಎಂಎಲ್ಎ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರನ್ನ ದಾಖಲಿಸಿದ್ರು. ರಾಹುಲ್ ಗಾಂಧಿ ಅವರ ಪೌರತ್ವದ ವಿವಾದದ ಕೇಂದ್ರ ಬಿಂದುವೆಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೋಂದಾಯಿಸಲ್ಪಟ್ಟಿದ್ದ ಬ್ಯಾಕಪ್ಸ್ ಲಿಮಿಟೆಡ್ ಎಂಬ ಕಂಪನಿ. 2003ರಲ್ಲಿ ಸ್ಥಾಪನೆಯಾದ ಈ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಅವರು ನಿರ್ದೇಶಕ ಮತ್ತು ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಈ ಕಂಪನಿಯ ವಾರ್ಷಿಕ ರಿಟರ್ನ್ಸ್ ದಾಖಲೆಗಳಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ರಾಷ್ಟ್ರೀಯತೆಯನ್ನು ಬ್ರಿಟಿಷ್ ಎಂದು ನಮೂದಿಸಿದ್ದಾರೆ ಎಂಬುದು ಪ್ರಮುಖ ಆರೋಪವಾಗಿದೆ. ಸುಬ್ರಮಣ್ಯಂ ಸ್ವಾಮಿ ಅವರು 2015ರಲ್ಲಿ ಮೊದಲ ಬಾರಿಗೆ ಈ ದಾಖಲೆಗಳನ್ನು ಬಹಿರಂಗಪಡಿಸಿದರು. 2005 ಮತ್ತು 2006ರ ಕಂಪನಿ ದಾಖಲೆಗಳಲ್ಲಿ ರಾಹುಲ್ ಗಾಂಧಿಯವರು ಹುಟ್ಟಿದ ದಿನಾಂಕ 19 ಜೂನ್ 1970 ಎಂದು ಸರಿಯಾಗಿ ನಮೂದಿಸಲಾಗಿದ್ದರೂ ರಾಷ್ಟ್ರೀಯತೆಯ ಜಾಗದಲ್ಲಿ ಬ್ರಿಟಿಷ್ ಎಂದು ಬರೆಯಲಾಗಿದೆ. ಅಲ್ಲದೆ ಕಂಪನಿಯ ವಿಸರ್ಜನೆಗಾಗಿ ಸಲ್ಲಿಸಿದ ಅರ್ಜಿಯಲ್ಲೂ ಇದೇ ಮಾಹಿತಿಯನ್ನು ನೀಡಲಾಗಿದೆ ಎಂದು ದೂರಲಾಗಿದೆ. ಕಾಂಗ್ರೆಸ್ ಪಕ್ಷವು ಇದು ಕೇವಲ ಲಿಪಿಕ ದೋಷ ಎಂದು, ಅಂದರೆ ರೈಟಿಂಗ್ನಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಎಂದು ವಾದಿಸ್ತಾ ಇದ್ರು. ವಿಘ್ನೇಶ್ ಶಿಶಿರ್ ಅವರು ಬ್ರಿಟಿಷ್ ಸರ್ಕಾರದಿಂದ ಹೊಸ ಪುರಾವೆಗಳನ್ನು ಪಡೆದಿರುವುದಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿ ಅವರಿಗೆ ವಿದೇಶದಲ್ಲಿ ಮದುವೆಯಾಗಿದ್ದು ಒಂದು ಗುಪ್ತ ಕುಟುಂಬವಿದೆ ಎಂಬ ವಿಷಯವನ್ನ ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ತಮಗೆ ಮದುವೆಯಾಗಿಲ್ಲ ಎಂದು ಘೋಷಿಸಿಕೊಂಡಿದ್ದಾರೆ. ಆದರೆ ಶಿಶಿರ್ ಅವರ ಪ್ರಕಾರ ಲಂಡನ್ ಮತ್ತು ಇತರ ದೇಶಗಳಲ್ಲಿ ರಾಹುಲ್ ಗಾಂಧಿ ಅವರು ಹೊಂದಿರುವ ಆಸ್ತಿಗಳು ಮತ್ತು ಅವರ
ಜೀವನ ಶೈಲಿಯು ಈ ಗುಪ್ತ ಕುಟುಂಬದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಲಂಡನ್ನ ಟು ಫ್ರಾಗ್ನಲ್ ವೇ ಎಂಬ ವಿಳಾಸದಲ್ಲಿ ರಾಹುಲ್ ಗಾಂಧಿಯವರು ವಾಸವಾಗಿದ್ರು ಮತ್ತು ಈ ಆಸ್ತಿಯನ್ನು 2006ರಲ್ಲಿ 4.1 ಮಿಲಿಯನ್ ಪೌಂಡ್ಗಳಿಗೆ ಮಾರಾಟ ಮಾಡಲಾಗಿದೆ ಎಂಬ ದಾಖಲೆಗಳನ್ನು ಶಿಶಿರ್ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ಆಸ್ತಿಯ ವಹಿವಾಟಿನಲ್ಲಿ ಬಳಸಲಾದ ಹಣದ ಮೂಲ ಮತ್ತು ಅಲ್ಲಿ ವಾಸವಾಗಿದ್ದ ವ್ಯಕ್ತಿಗಳ ವಿವರಗಳನ್ನು ಬಹಿರಂಗಪಡಿಸಬೇಕೆಂದು ಇವರು ಒತ್ತಾಯಿಸ್ತಾ ಇದ್ದಾರೆ. ಶಿಶಿರ್ ಅವರ ವಾದದ ಪ್ರಕಾರ ರಾಹುಲ್ ಗಾಂಧಿಯವರು ತಮ್ಮ ಕುಟುಂಬದ ವಿವರಗಳನ್ನು ಮರೆಮಾಚುವ ಮೂಲಕ ಭಾರತೀಯ ಮತದಾರರಿಗೆ ದ್ರೋಹವನ್ನ ಎಸಗಿದ್ದಾರೆ ಮತ್ತು ವಿದೇಶಿ ಶಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ಕೇವಲ ಹಳೆಯ ದಾಖಲೆಗಳನ್ನ ಅವಲಂಬಿಸಿಲ್ಲ. ಇವರು 2025ರಲ್ಲಿ ನ್ಯಾಯಾಲಯಕ್ಕೆ ನೀಡಿದ ಮಾಹಿತಿಯ ಪ್ರಕಾರ ಇವರು ಲಂಡನ್, ವಿಯೆಟ್ನಾಂ ಮತ್ತು ಉಜ್ಬೇಕಿಸ್ತಾನ್ ದೇಶಗಳಿಂದ ಹೊಸ ಪುರಾವೆಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಪುರಾವೆಗಳು ವಿಡಿಯೋಗಳು ಮತ್ತು ಇಮೇಲ್ಗಳ ರೂಪದಲ್ಲಿದ್ದು ಇವು ರಾಹುಲ್ ಗಾಂಧಿಯವರ ವಿದೇಶಿ ಪೌರತ್ವ ಮತ್ತು ಅಲ್ಲಿನ ಅವರ ಚಟುವಟಿಕೆಗಳನ್ನು ಖಚಿತಪಡಿಸಿಕೊಳ್ಳುತ್ತವೆ ಎಂದು ಶಿಶಿರ್ ಅವರು ಹೇಳ್ತಾರೆ. ವಿಶೇಷವಾಗಿ ವಿಯೆಟ್ನಾಂ ಮತ್ತು ಉಜ್ಬೇಕಿಸ್ತಾನ್ ದೇಶಗಳಿಗೆ ರಾಹುಲ್ ಗಾಂಧಿಯವರು ನೀಡಿದ ಭೇಟಿಗಳ ಸಮಯದಲ್ಲಿ ಇವರು ಬ್ರಿಟಿಷ್ ಪಾಸ್ಪೋರ್ಟ್ ಬಳಸಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಶಿಶಿರ್ ಅವರು ಮಾಡಿದ್ದಾರೆ. ಈ ದಾಖಲೆಗಳನ್ನು ಒಳಗೊಂಡ ಸೀಲ್ಡ್ ಕವರ್ ಅನ್ನು ಲಕ್ನೋ ನ್ಯಾಯಾಲಯಕ್ಕೆ 2026ರ ಜನವರಿಯಲ್ಲಿ ಸಲ್ಲಿಸಲಾಗಿದೆ. ಬ್ರಿಟಿಷ್ ಸರ್ಕಾರವು ರಾಹುಲ್ ಗಾಂಧಿಯವರ ಪೌರತ್ವದ ಮಾಹಿತಿಯನ್ನು ಗೃಹ ಸಚಿವಾಲಯಕ್ಕೆ ಅಂದರೆ ಭಾರತೀಯ ಗೃಹ ಸಚಿವಾಲಯಕ್ಕೆ ಹಸ್ತಾಂತರಿಸಿದೆ ಮತ್ತು ಈ ಮಾಹಿತಿಯನ್ನು ತಮಗೆ ಅಧಿಕೃತವಾಗಿ ತಿಳಿಸಲಾಗಿದೆ ಎಂದು ಶಿಶಿರ್ ನ್ಯಾಯಾಲಯದ ಮುಂದೆ ಪ್ರಸ್ತಾಪಿಸಿದ್ದಾರೆ. ರಾಯ್ ಬರೇಲಿಯಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದಾಗ ವಿಘ್ನೇಶ್ ಶಿಶಿರ್ ಅವರಿಗೆ ತೀವ್ರ ಬೆದರಿಕೆಗಳು ಬಂದಿದ್ವು. ರಾಯ್ ಬರೇಲಿಯು ರಾಹುಲ್ ಗಾಂಧಿಯವರ ಸಂಸದೀಯ ಕ್ಷೇತ್ರವಾಗಿರೋದ್ರಿಂದ ಅಲ್ಲಿನ ಸ್ಥಳೀಯ ವಕೀಲರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿಚಾರಣೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟ್ಗೆ ತಿಳಿಸಿದರು. 2025ರ ಡಿಸೆಂಬರ್ 5ರಂದು ನ್ಯಾಯಾಲಯದ ಒಳಗಡೆ ಶಿಶಿರ್ ಮತ್ತು ಅವರ ವಕೀಲರ ಮೇಲೆ ದೌರ್ಜನ್ಯ ನಡೆಸಲಾಯಿತು ಮತ್ತು ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿಯನ್ನು ಹೊರಹಾಕಲಾಯಿತು ಎಂಬ ದೂರು ಕೇಳಿಬಂದಿತ್ತು. ಈ ಗಂಭೀರ ಆರೋಪಗಳನ್ನು ಪರಿಗಣಿಸಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ನ್ಯಾಯಸಮ್ಮತ ವಿಚಾರಣೆಯ ಹಿತದೃಷ್ಟಿಯಿಂದ ಪ್ರಕರಣವನ್ನು ರಾಯ್ ಬರೇಲಿಯಿಂದ ಲಕ್ನೋಗೆ ವರ್ಗಾಯಿಸಲು ಆದೇಶಿಸಿದರು. ಇನ್ನು ಪೌರತ್ವದ ಆರೋಪದ ಜೊತೆಗೆ ಈ ಪ್ರಕರಣವು ಆರ್ಥಿಕ ಅಕ್ರಮಗಳ ಆಯಾಮವನ್ನು ಪಡೆದುಕೊಂಡಿದೆ. ಜಾರಿ ನಿರ್ದೇಶನಾಲಯವು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ತನಿಖೆಯನ್ನು ಪ್ರಾರಂಭಿಸಿದೆ. 2025ರ ಸೆಪ್ಟೆಂಬರ್ 9ರಂದು ವಿಘ್ನೇಶ್ ಶಿಶಿರ್ ಅವರನ್ನು ಇಡಿ ಕಚೇರಿಗೆ ಕರೆಸಿ ರಾಹುಲ್ ಗಾಂಧಿ ಅವರ ವಿದೇಶಿ ಬ್ಯಾಂಕ್ ಅಕೌಂಟ್ಗಳು ಮತ್ತು ಕಂಪನಿಗಳ ಬಗ್ಗೆ ಅವರ ಬಳಿ ಇರುವ ದಾಖಲೆಗಳನ್ನು ಸಂಗ್ರಹಿಸಲಾಯಿತು. ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಮಾಡ್ತಾ ಇರುವ ಆರೋಪಗಳು ಕೇವಲ ಗಾಳಿ ಮಾತಲ್ಲ. ಏಕೆಂದರೆ ಇವರು ಲಂಡನ್ನ ಅಧಿಕೃತ ಕಂಪನಿ ದಾಖಲೆಗಳು ಮತ್ತು ಇತರ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ನ ಪುರಾವೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಮದುವೆ ಮತ್ತು ಕುಟುಂಬದ ಕುರಿತಾದ ಆರೋಪಗಳು ಸಾಬೀತಾದಲ್ಲಿ ಅದು ಇವರ ವೈಯಕ್ತಿಕ ನೈತಿಕತೆಯ ಮೇಲೆ ದೊಡ್ಡ ಹೊಡೆತವನ್ನ ನೀಡಲಿದೆ. ಆದರೆ ಪೌರತ್ವದ ಆರೋಪವು ಸಾಬೀತಾದಲ್ಲಿ ಅದು ಇವರ ಇಡೀ ರಾಜಕೀಯ ಜೀವನವನ್ನ ಅಂತ್ಯಗೊಳಿಸಬಹುದು. ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.